ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕ್ಲೈಬ್ಯಂ ಮಾಸ್ ಮಗಮಃ ಪಾರ್ಥ ನೈತತ್ತೈ ಉಪದ್ಯತೆ ಕ್ಷುತ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಈ ರೀತಿಯಾಗಿ ನೀನು ಹೇಡಿತನವನ್ನು ಯಾಕೆ ಆಶ್ರಯಿಸ್ತಾ ಇದ್ದೀಯಾ ಪಾರ್ಥ? ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು, ಎದ್ದು ನಿಂತುಕೋ. ಇದನ್ನು ನಾನು ಯಾತಕ್ಕೆ ನನಗೇ ಯಾಕೆ ನಾವು ಅಂದ್ಕೊಳ್ತಾ ಇರ್ತೀವಿ. ಎಷ್ಟೊಂದು ತೊಂದರೆಗಳು ನನಗೇ ಬಂತು, ಬೇರೆಯವರಿಗೆಲ್ಲ ಬರಲೇ ಇಲ್ಲ ಅಂತನ ಅರ್ಥ. ಅದಕ್ಕೆ ಅಂದರೆ ಬೇರೆಯವರಿಗೆಲ್ಲ ಬರಲಿ, ತೊಂದರೆ ಬರ್ತಾ ಇರಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂತನ ಅರ್ಥ. ಅದಕ್ಕೆ ನಮಗೆ ತಿಳಿದಿರೋದಿಲ್ಲ ನಾವು ಏನು ಮಾತಾಡ್ತಾ ಇರ್ತೀವಿ ಅಂತ. ನನಗೆ ಮಾತ್ರ ತೊಂದರೆ, ನನಗೆ ಯಾಕೆ ಬರುತ್ತೋ ಅಂದರೆ ಏನು, ನನಗೆ ತೊಂದರೆ ಬರಲೇಬಾರ್ದು, ಬರೀ ಬೇರೆಯವರಿಗೆ ಬರ್ತಾ ಇರಬೇಕು ಅಂತನ. ಹಾಗಲ್ಲ, ನನಗೆ ಯಾಕೆ ಬರಬಾರದು ಅಂತ ನಾವು ಅಂದುಕೊಂಡು ಬಿಟ್ಟರೆ ನಮ್ಮಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ಬರುತ್ತೆ. ಮತ್ತೆ ಇದನ್ನು ಹೊಡೆದೋಡಿಸುವ ಶಕ್ತಿ ನಮಗೆ ಭಗವಂತ ಕೊಟ್ಟೇ ಇರ್ತಾನೆ. ಅದಕ್ಕೆ ಈ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲದೆ ಹೋದರೆ ಮೃತ್ಯು ಸಂಕಟ ಆಗಬೇಕಾಗಿತ್ತು, ಅದಾಗಿಲ್ಲ. ಅಂದರೆ ನನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ತಿಳಿದಿರಲಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಭಗವಂತ ಎದ್ದೇಳು, ಇಂತಹ ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಈ ದೌರ್ಬಲ್ಯವನ್ನು ಬಿಟ್ಟು, ನನಗೆ ಹೀಗಾಯ್ತು, ಅಯ್ಯೋ ಅನ್ನೋದನ್ನ ಬಿಟ್ಟು ಎದ್ದೇಳು, ನೀನು ಮಹಾಶೂರ ಅಂತ ಹೇಳ್ತಾ ಇದ್ದಾರೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷದ ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ. ಇಂದು 19ನೇ ತಾರೀಕು ಮಂಗಳವಾರ ಏಕಾದಶಿ ಮತ್ತು ಇಂದು ಆರ್ದ್ರ ನಕ್ಷತ್ರ ಮಂಗಳ ಗೌರಿ ವ್ರತ. ಏಕಾದಶಿ ಆಗಿದ್ದರಿಂದ ಮಂಗಳ ಗೌರಿ ಪೂಜೆ ಬಂದಿರೋದ್ರಿಂದ ಇದು ಹೆಚ್ಚಿನ ನೈವೇದ್ಯಾದಿಗಳನ್ನು ಏನು ಮಾಡಬಾರದು. ನಿಮಗೆ ಎಷ್ಟು ಬೇಕೋ ತಂಬಿಟ್ಟಿನ ನೈವೇದ್ಯ ಮಾತ್ರ ಮಾಡಿ ನಾಳೆಗೆ ಹಬ್ಬವಂತೂ ಪುನಃ ಗೌರಿ ಪೂಜೆಯನ್ನು ಮಾಡಿ ನಾಳೆ ಹಬ್ಬದ ಊಟ ಅಡಿಗೆ ಅಥವಾ ಯಾರನ್ನಾರು ಅರ್ಶಿನ ಕುಂಕುಮಕ್ಕೆ ಕರೆಯೋದು ಇತ್ಯಾದಿಗಳನ್ನೆಲ್ಲ ಅದನ್ನು ದ್ವಾದಶಿಯ ದಿನ ಮಾಡಿಕೊಳ್ಳಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಮಂಗಳ ಗೌರಿ ವ್ರತ ಮತ್ತು ಇಂದು ಆರ್ದ್ರ ನಕ್ಷತ್ರ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ಇಂದು ಸ್ವಲ್ಪ ಎಲ್ಲರಿಗೂ ಕೂಡ ನಿಜವಾದದ್ದನ್ನ ನಿಜ ಅಂತ ನಂಬದೇ ಇರುವಂತಹ ಅಥವಾ ನಿಜವಲ್ಲದನ್ನ ನಿಜ ಅಂತ ತಿಳ್ಕೊಳ್ಳುವಂತಹ ಭ್ರಮೆ ಇವತ್ತು ಎಲ್ಲರನ್ನೂ ಕಾಡ್ತಾ ಇರಬಹುದು. ಆದ್ರಿಂದ ಬಹಳ ಹುಷಾರಾಗಿ ಇವತ್ತು ವ್ಯವಹಾರಗಳನ್ನ ನೋಡ್ಕೋಬೇಕು. ಮೇಷರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಯಾರು ಮೀಡಿಯಾ, ಕಮ್ಯುನಿಕೇಶನ್, ಜರ್ನಲಿಸಂ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಇದು ಅತ್ಯುತ್ತಮವಾದಂತಹ ದಿವಸ. ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಟ್ಟಿಟ್ಟಿದ್ದೀರಿ. ವೃಷಭ ರಾಶಿಯವರಿಗೆ ಸಂಸಾರದ ವಿಚಾರಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವುದರಿಂದ ಸಂಸಾರದ ವಿಚಾರಗಳು ಮತ್ತು ಸಂಸಾರದ ಆರ್ಥಿಕ ಸುಭದ್ರತೆ, ಸುಖ ಇತ್ಯಾದಿಗಳ ಬಗ್ಗೆ ನೀವು ಗಮನವನ್ನು ಕೊಡ್ತೀರಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಹಳ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ ನೋಡಿ, ಮನೆಯಲ್ಲಿಯೇ ಬಹಳ ಚೆನ್ನಾಗಿ ಇವತ್ತು ನಿಮ್ಮ ಮನೆಯವರ ಜೊತೆಗೆ ಸಮಯವನ್ನು ಕಳೆಯಬಹುದು. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಹಿಂದಿನ 3-4 ದಿನಗಳಿಂದಂತಹ ಮನಸ್ಸಿನ ಕ್ಷೋಭೆ ಮಾಯವಾಗ್ತಾ ಇದೆ. ಒಳ್ಳೆಯ ಗೋಚಾರಗಳು ಇದೆ. ಶುಕ್ರನ ಗೋಚಾರ ಅನುಕೂಲಕರ, ರವಿಯ ಗೋಚಾರ ಅನುಕೂಲಕರವಾಗಿದ್ದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ಇಂದು ಕೂಡ ಚಂದ್ರನು ಬಹಳ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ. ಮನಸ್ಸಿಗೆ ನೆಮ್ಮದಿ ಇದೆ. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ಬೇರೆಯವರಿಂದ ಸಹಕಾರ ಪ್ರಾಪ್ತಿಯಾಗೋದಿಲ್ಲ. ಕೆಲವು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿ ಒಡೆದೇ ಹೋಗುತ್ತೆ ಪೂರ್ತಿ ಅನ್ನುವಂತಹ ಒಂದು ಕಾಳಜಿ, ಕಳವಳ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ದಿವಸ. ಹಣ ವೆಚ್ಚ ಆಗಬಹುದು, ದುಡ್ಡು ಕೈ ಬಿಡಬಹುದು. ಆದ್ದರಿಂದ ಹುಷಾರಾಗಿ ವ್ಯವಹಾರ ಮಾಡಬೇಕು. ಪ್ರಾಫಿಟ್ ಬುಕ್ಕಿಂಗ್ಗಳನ್ನು ಇವತ್ತು ಮಾಡಬೇಡಿ, ಲಾಸ್ ಆಗೋದು ಖಂಡಿತ. ಸಿಂಹರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಹರ್ಷ, ನಿಮ್ಮ ಮಿತ್ರರಿಂದ ಪ್ರಾಪ್ತಿಯಾಗುತ್ತೆ. ಗುಂಪುಗಳಲ್ಲಿ ಯಶಸ್ಸು ಹಾಗೂ ಇಷ್ಟಾರ್ಥ ಸಿದ್ಧಿ, ಧನಲಾಭ. ಕನ್ಯಾ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ಒಮ್ಮೆಲೆ ನೆಮ್ಮದಿ ಮತ್ತು ಹಿಂದಿನ 7-8 ದಿನಗಳಿಂದ ಮನಸ್ಸಿಗೆ ಇದ್ದಂತಹ ಕ್ಷೋಭೆ ಎಲ್ಲ ಮಾಯವಾಗಿ ಮುಂದೇನು ಮಾಡಬೇಕು ಅಂತ ಬಹಳ ಚೆನ್ನಾಗಿ ನಿಮಗೆ ತಿಳಿಯುತ್ತೆ. ಆದ್ದರಿಂದ ಅದನ್ನು ಹೋಗಿ ಸಾಧಿಸೋದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಈಗ ಶಕ್ತಿ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಪ್ರಾಪ್ತಿ ಆಗುತ್ತೆ. ಆದರೂ ಕೂಡ ಎಲ್ಲವೂ ಕಾರ್ಯಗತವಾಗುವುದಿಲ್ಲ. ಇನ್ನೂ ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ. ಆದ್ದರಿಂದ ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋದನ್ನು ಮರಿಬೇಡಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ಬೇರೆಯವರ ಸಹಕಾರ ಇಲ್ಲ ಇವತ್ತು. ಮತ್ತು ನಿಮ್ಮ ಅತಿ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಯಾವುದೇ ರೀತಿಯ ಕೋಆಪರೇಷನ್, ರಿಯಾಕ್ಷನ್ ಅಥವಾ ಸಹಕಾರ, ಅಕ್ಕರೆ ಯಾವುದೂ ಪ್ರಾಪ್ತಿಯಾಗೋದಿಲ್ಲ. ಮನಸ್ಸಿಗೆ ಸ್ವಲ್ಪ ಡಿಪ್ರೆಸಿವ್ ಥಾಟ್ಸ್ ಬರುತ್ತೆ. ಆದ್ದರಿಂದ ಧ್ಯಾನಾದಿಗಳಿಂದ ಇದನ್ನು ಕಳಿಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಧನುರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ದಾಂಪತ್ಯ ಮತ್ತು ಮಿತ್ರತ್ವಗಳಲ್ಲಿ ಯಶಸ್ಸನ್ನೇ ನೋಡ್ತೀರಿ. ಇದು ಉತ್ತಮವಾದಂತಹ ದಿವಸ. ಮಕರ ರಾಶಿಯವರಿಗೆ ಸಾಮಾಜಿಕ ಜೀವನದಲ್ಲಿ ಜಯ ಪ್ರಾಪ್ತಿ ಆಗ್ತಾ ಇದೆ. ಇವತ್ತು ನಿಮ್ಮ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಮತ್ತು ನಿಮ್ಮ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋದ್ರಿಂದ ದೊಡ್ಡದಾದಂತಹ ಮುಖ್ಯ ಒಂದು ನಿರ್ಧಾರ ಅಥವಾ ಕಾರ್ಯವನ್ನು ಇದು ಸಾಧಿಸಿಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ.
ಕುಂಭರಾಶಿಯವರಿಗೆ ಸ್ವಲ್ಪ ಲೋ ಪ್ರೊಫೈಲ್ ದಿನ. ನಿಮ್ಮ ಕ್ರಿಯಾತ್ಮಕತೆ, ಮನಸ್ಸಿನಲ್ಲಿ ಯೋಚನೆಗಳು, ವಿವೇಚನೆಗಳು, ಪ್ಲಾನ್ಗಳು ತುಂಬ ಬರ್ತಾ ಇರುತ್ತೆ. ಅದೆಲ್ಲದನ್ನು ಕಾರ್ಯಗತ ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಆದರೆ ಬಂದಂತಹ ಎಲ್ಲ ಪ್ಲಾನ್ಗಳನ್ನು ಬರೆದಿಟ್ಕೊಳ್ಳೋದನ್ನು ಮರೆಯಬೇಡಿ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿ, ಆದರೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಇದರಿಂದ ಕೆಲಸದ ಬಗ್ಗೆ ಅತಿ ಹೆಚ್ಚು ಗಮನ ಕೊಡೋದ್ರಿಂದ ಮನೆಯವರೆಲ್ಲರೂ ಕೂಡ ಮನೆಯ ಕಡೆ ನಿನ್ನ ಗಮನ ಕಡಿಮೆ ಆಗಿದೆಯಲ್ಲ ಅಂತ ಹೇಳಬಹುದು. ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದು ನಿಮ್ಮ ಕರ್ತವ್ಯ. ಹಾಗೂ ತಾಯಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಅವಶ್ಯಕ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಎಲ್ಲರೂ ಪಠಣ ಮಾಡೋಣ. ಎಲ್ಲರಿಗೂ ಶುಭಮಸ್ತು.